ಒಂಥರ ಇದೆಯಾ? ಏನಾಯಿತು ಸುಬ್ಬು? ಏನು ನಡೀತು ಹೇಳು. ಯಾದ್ರ ಬಗ್ಗೆ ಕೇಳ್ತಿದ್ಯಪ್ಪ? ನಿಮಗೆ ಪೆಟ್ಟಾಗಿದೆಯಲ್ಲ ಅದ್ರ ಬಗ್ಗೆ. ಅದೇ ಹೇಳಿದ್ನಲ್ಲ, ನಾವು ಗಾಡಿಯಿಂದ ಜಾರು ಬಿದ್ವಿ ಅಷ್ಟೇ. ಸುಳ್ಳು ಹೇಳ್ಬೇಡ ಸುಬ್ಬು, ನನಗೆಲ್ಲ ಗೊತ್ತಾಗಿದೆ. ಯಾರಿಗೂ ತಿಳಿದಿರೋ ಹಾಗೆ ನೀವು ಇನ್ಯಾರನ್ನೂ ಹುಡುಕ್ತಾ ಇದ್ದೀರಾ. ನಿಜ ಹೇಳೋ. ಹುಡುಕದ? ಯಾರನ್ನು ಹುಡುಕ್ತಿಲ್ಲಪ್ಪ. ಅದೇ ಹೇಳಿದ್ನಲ್ಲ, ನಾವು ಸುಮ್ಮನೆ ಆಚೆ ತಿರ್ಗಾಡ್ಕೊಂಡು ಬರೋಣ ಅಂತ. ಸುಬ್ಬು, ಸಾಮಾನ್ಯವಾಗಿ ಎಲ್ಲ ವಿಷಯಕ್ಕೂ ನಾನು ತಲೆ ಹಾಕಲ್ಲ. ಆದರೆ ನೀನು ಮತ್ತು ಶ್ರಾವಣಿ ಅಮ್ಮವರು ಯಾವುದೋ ಕೆಲಸಕ್ಕೆ ಕೈ ಹಾಕಿದ್ದೀರಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮಕ್ಕಳು ಸಂತೋಷವಾಗಿರ್ತಾರಂದರೆ ನನಗೂ ಸಂತೋಷ ಕಣೋ. ಆದರೆ ನನ್ನ ಮಕ್ಕಳಿಗೆ ಸಮಸ್ಯೆ ಅಂತ ಬಂದರೆ ನಾನು ಸುಮ್ಮನೆ ಕೂರೋನಲ್ಲ. ಸಮಸ್ಯೆ ಅಂತೆಲ್ಲ ಏನಿಲ್ಲಪ್ಪ. ಸುಬ್ಬು, ಈಗ ಹೇಳ್ತೀಯ ಇಲ್ವೋ? ಹೇಳ್ತೀನಪ್ಪ. ಶ್ರಾವಣಿ ಮೇಡಮ್ ಕುತ್ತಿಗೆಯಲ್ಲಿ ತಾಳಿ ಇದೆಯಲ್ಲ, ಅದು ಅವ್ರ ತಾಯಿ ನಂದಿನಿ ಅಮ್ಮವ್ರದಂತೆ. ಹಾಗಂತ ಯಾರು ಹೇಳಿದ್ದು? ಲಲಿತಾದೇವಿ ಅಮ್ಮವರಪ್ಪ. ಲಲಿತಾದೇವಿ ಅಮ್ಮವರು ಸಾಲಿಗ್ರಾಮದಿಂದ ಹಳೆಯ ಒಡವೆಗಳನ್ನೆಲ್ಲ ಶ್ರಾವಣಿ ಮೇಡಮ್ ಕೊಡಬೇಕು ಅಂತ ತಂದಿದ್ರು. ಅವತ್ತು ಕುತ್ತಿಗೆಯಲ್ಲಿ ತಾಳಿ ನೋಡಿ ಇದು ನಂದಿನಿ ಅಮ್ಮವ್ರದ್ದು ಅಂತ ಹೇಳಿದ್ರಂತೆ. ಆದರೆ ಆ ತಾಳಿ ಶ್ರಾವಣಿ ಅಮ್ಮವ್ರ ಕೈಲಿ ಹೇಗೆ ಬಂತು? ಅವತ್ತು ಶ್ರಾವಣಿ ಮೇಡಮ್ ಮದುವೆ ದಿನ ಯಾರೋ ಅವ್ರಿಗೆ ಆ ತಾಳಿ ಕೊಟ್ರಂತೆ. ಅವ್ರ ಸ್ಕೆಚ್ ಕೂಡ ಹಾಕ್ಸಿದೀವಪ್ಪ. ಅವರು ಎಲ್ಲೋ ಇರ್ಬೋದು ಅಂತ ಹುಡ್ಕೊಂಡು ಹೋದ್ವಿ. ಅದೇ ಊರಾಚೆ ಫಾಲ್ಸ್ ಇದೆಯಲ್ಲ, ಅಲ್ಲಿ ಅವ್ರನ್ನ ಬಚ್ಚಿಟ್ಟಿರ್ಬೋದು ಯಾರೋ ಅಂತ ಅನುಮಾನ ಬಂದು ಹೋದ್ವಿ. ಆದರೆ ಅಲ್ಲಿ ತುಂಬ ರೌಡಿಗಳಿದ್ರಪ್ಪ. ಅವರಿಂದ ತಪ್ಪಿಸ್ಕೊಂಡು ಬರುವಾಗ ಹೀಗೆಲ್ಲ ಆಗೋಯ್ತು. ಸ್ಕೆಚ್ ಮಾಡಿಸಿದ್ನಿ ಅಂತ ಹೇಳಿದೆಯಲ್ಲ, ಇಲ್ಲಿ ತೋರಿಸು. ಬಂದೇರು. ಪೃಥ್ವಿ, ನಮ್ಮ ಪೃಥ್ವಿ. ಅಪ್ಪ, ಇವ್ರು ಯಾರು ಅಂತ ನಿಂಗೇನಾದರೂ ಗೊತ್ತಾ? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ. ಏನು ವಿಷಯವೇನು? ಅದು ಇತ್ತೀಚೆಗೆ ನೀನು ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ ಅಕ್ಕ. ಮೊದಲಾದರೆ ಸಣ್ಣ ಪುಟ್ಟ ವಿಷಯನೂ ನನಗೆ ಬಂದು ಹೇಳ್ಕೊತಾ ಇದ್ದೆ. ಇನ್ಫ್ಯಾಕ್ಟ್ ಎಲ್ಲ ವಿಷಯನೂ ಡಿಸ್ಕಸ್ ಮಾಡ್ತಾ ಇದ್ದೆ. ಆದರೆ ಶ್ರಾವಣಿ ನಿನ್ನ ಮೇಲೆ ಕೈ ಮಾಡೋಕ್ಕೆ ಪ್ರಯತ್ನ ಮಾಡಿದಾಗ್ಲಿಂದ ನೀನು ಬದಲಾಗಿದೆಯಾ. ನನಗೆ ಅವಳ ಮೇಲೆ ಕೋಪ ಮಾತ್ರ ಬರಲಿಲ್ಲ, ತುಂಬ ಬೇಜಾರು ಆಯಿತು. ಅವಳು ಮಾಡಿದ ತಪ್ಪಿಗೆ ನಾವ್ಯಾಕಕ್ಕ ಕೊರಗಿ ನಮ್ಮ ನೆಮ್ಮದಿ ಹಾಳು ಮಾಡ್ಕೋಬೇಕು? ಅದಕ್ಕೆ ನಾನು ಅವತ್ತೇ ನಿನ್ನ ಹತ್ರ ಕ್ಷಮೆ ಕೇಳಿದೆ. ಬೇಕಾದರೆ ಇವತ್ತು ನಾನು ಕ್ಷಮೆ ಕೇಳ್ತೇನೆ. ನೀನು ಮೊದಲಿನ ಥರ ಇದ್ಬಿಡಕ್ಕ. ಇವನು ಯಾಕೆ ಈ ವಿಷಯನೆಲ್ಲ ಈಗ ಮಾತಾಡ್ತಿದ್ದಾನೆ? ನಾನು ಬೇರೆ ಬೇಗ ಹೋಗ್ಬೇಕು. ನಾನು ಇವನ ಹತ್ರ ಇದನ್ನೆಲ್ಲ ಮಾತಾಡ್ಕೊಂಡಿದ್ರೆ ಲೇಟ್ ಆಗುತ್ತೆ. ಏನು ಯೋಚನೆ ಮಾಡ್ತಾ ಇದೀಯಾ? ಶ್ರಾವಣಿ ಚಿಕ್ಕ ಹುಡುಗಿ, ಮೇಲಾಗಿ ನೀನೇ ಅವಳನ್ನ ಬೆಳೆಸಿದ್ದು. ಆದರೆ ಹೀಗೆ ಯಾಕೆ ವರ್ತಿಸಿದ್ಲು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಕೆಲವು ಸಲ ಮಕ್ಕಳನ್ನ ಹೀಗೇ ಬೆಳೆಸ್ಬೇಕು ಅನ್ಕೋತೀವಿ, ಆದರೆ ಅವ್ರು ನಮಗೆ ಗೊತ್ತಿಲ್ಲದೆ ಮಿತಿ ಮೀರಿ ಬೆಳೆದ್ಬಿಡ್ತಾರೆ. ಈ ಥರ ಸಂದರ್ಭಗಳು ಬಂದಾಗಲೇ ಅವ್ರು ಎಷ್ಟು ಹಾದಿ ತಪ್ಪಿದ್ದಾರೆ ಅಂತ ಗೊತ್ತಾಗೋದು. ಅವಳು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ್ರೆ ಬೈದೋ ಹೊಡೆದೋ ಬುದ್ಧಿ ಹೇಳ್ತಾ ಇದ್ದೆ. ಆದರೆ ಅವಳನ್ನ ಬೈಯೋದಿರಲಿ, ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ. ಮೇಲಾಗಿ ಅವಳು ದೊಡ್ಡ ಮನೆ ಮಗಳು, ಅವಳ ಮೇಲೆ ಕೈ ಮಾಡಬಾರ್ದು ಅನ್ನೋದು ನಾನು ಮುಂಚಿಂದ ಅನ್ಕೊಂಬಿಟ್ಟಿದ್ದೆ. ಆ ಸಂದರ್ಭದಲ್ಲಿ ನನ್ಗೆ ಏನು ಮಾಡಬೇಕು ಅಂತಲೇ ತೋರಿಸ್ಲಿಲ್ಲ ಅಕ್ಕ. ಎಲ್ಲರ ತಪ್ಪುಗಳನ್ನ ಕ್ಷಮಿಸಿ ಅವ್ರನ್ನೆಲ್ಲ ಪ್ರೀತಿಯಿಂದ ನೋಡೋ ದೊಡ್ಡ ಗುಣ ನಿಂದು. ಅವಳು ಮಾಡಿದ್ದನ್ನು ಮರ್ತು ಬಿಡಕ್ಕ. ನಾವು ಮೊದಲ ಥರನೇ ಇದ್ಬಿಡೋಣ.
ಇಲ್ಲ ವೀರು, ನಾನು ಅದನ್ನ ಯಾವುದನ್ನು ಮನಸ್ಸಲ್ಲೇ ಇಟ್ಕೊಂಡಿಲ್ಲ. ಇಷ್ಟೆಲ್ಲ ಇನ್ಸಿಡೆಂಟ್ ನಡೆದ್ರು ನಾನು ಯಾವತ್ತೂ ಕೋಪ ಮಾಡ್ಕೊಳ್ಳಿಲ್ಲ, ಇನ್ಮೇಲೆ ಬೇಜಾರು ಮಾಡ್ಕೊಳ್ಳಿಲ್ಲ. ಇಂಥ 100 ಇನ್ಸಿಡೆಂಟ್ಸು ನಡೆದಿದೆ. ಯಾವತ್ತೂ ನನಗೆ ಬೇಜಾರಾಗೋ ಥರನೋ ನನ್ನ ಮನಸ್ಸಿಗೆ ಏನಾದರೂ ನೋವಾಗೋ ಥರನೋ ನೀನು ನಡ್ಕೊಂಡೇ ಇಲ್ಲ. ಇನ್ಫ್ಯಾಕ್ಟ್ ನೀನು ನನ್ನ ತಮ್ಮ ಮಾತ್ರ ಅಲ್ಲವಿರು, ನನ್ನ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೇನೆ. ನೀನು ಅಷ್ಟೇ ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನನಗೆ ಯಾವತ್ತೂ ಬೇಜಾರಾಗೋ ಥರ ಒಂದು ದಿನಾನೂ ನೀನು ನಡ್ಕೊಂಡಿಲ್ಲ. ಆ ಚಿಕ್ಕ ಹುಡುಗಿ ಮಾಡಿದ ಕೆಲಸಕ್ಕೆ ಬಿಡು, ಅದನ್ನೆಲ್ಲ ನಾನು ಮನಸ್ಸಲ್ಲಿ ಇಟ್ಕೊಳ್ಳಿಲ್ಲ. ನಾನು ಆದಷ್ಟು ಬೇಗ ಅಲ್ಲಿಗೆ ಹೋಗಬೇಕು. ಎಷ್ಟು ಬೇಗ ಆಗುತ್ತೋ ಆ ಪೃಥ್ವಿನ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಸರ್, ಒಳಗಡೆ ಯಾರೂ ಇಲ್ಲ ಅನ್ಸುತ್ತೆ. ಅಲ್ಲ, ಈ ಹುಡುಗರು ಇಷ್ಟೊತ್ತಾದ್ರೂ ಫೋನ್ ಮಾಡಿಲ್ವಲ್ಲ, ಏನು ಮಾಡ್ತಿದಾರೋ ಏನೋ. ಚೆನ್ನಾಗಿ ತಿಂದು ಕುಡಿದು ಬಿದ್ದಿರ್ತಾರೆ ಎಲ್ಲಾದ್ರೂ ಇಡಿಯಟ್ಸ್. ನಾನೇ ಕಾಲ್ ಮಾಡ್ತೇನೆ. The number you're calling is switched off right now. ಸ್ವಿಚ್ ಆಫ್ ಬರ್ತಿದೆ. ಎಲ್ಲಿ ಹೋದ್ರು? The number you're calling is switched off right now. The number you're calling is switched off right now.